ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಈನೋ ಸೋಡಾ ಮೊಸರು ಯೂಸ್ ಮಾಡದೆ ಈಸಿಯಾಗಿ ಅಕ್ಕಿ ಹಿಟ್ಟಿಂದ ಕ್ರಿಸ್ಪಿ ಟೇಸ್ಟಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಇದು ದಿಢೀರಾಗಿ 10 ನಿಮಿಷದಲ್ಲೇ ತಯಾರಾದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಒಂದು ಬೌಲ್ಗೆ 1.5 ಕಪ್ ಅಕ್ಕಿ ಹಿಟ್ಟು. ನೀವು ಯಾವುದ್ರಲ್ಲಿ ಬೇಕಾದರೂ ಮೆಜರ್ಮೆಂಟ್ ಮಾಡ್ಕೋಬಹುದು. ಸ್ವಲ್ಪ ಮಾಡ್ಕೋತೀನಿ ಅಂದರೆ ಕಪ್ಗಳನ್ನ ಯೂಸ್ ಮಾಡಿ ಮೆಜರ್ ಮಾಡೋಕ್ಕೆ, ಇಲ್ಲ ಜಾಸ್ತಿ ಮಾಡ್ಕೋತೀನಿ ಅಂದರೆ ಲೋಟದಲ್ಲಿ ಮೆಜರ್ಮೆಂಟ್ ತೊಗೊಳ್ಳಿ. ಅದೇ ಕಪ್ಪಲ್ಲಿ 1/4 ಕಪ್ ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ, 1/4 ಕಪ್ ಚಿರೋಟಿ ರವೆ ಹಾಕೊಳ್ಳೋಣ. ನಾನಿಲ್ಲಿ ಮೀಡಿಯಮಾಗಿ ತುರಿದಿರೋ ಕ್ಯಾರೆಟ್, ರೌಂಡಾಗಿ ಹೆಚ್ಕೊಂಡಿರೋ ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಎಲ್ಲನೂ ಈಗ ಬೌಲ್ಗೆ ಹಾಕ್ಕೊಳ್ಳೋಣ. ನೀವು ಇದಕ್ಕೆ ಯಾವ ವೆಜಿಟೇಬಲ್ ಅಥವಾ ಸೊಪ್ಪು ಬೇಕಾದರೂ ಹಾಕಬಹುದು. ಅಂದರೆ ತುರಿದಿರೋ ಕ್ಯಾಬೇಜ್, ಸೋರೆಕಾಯಿ, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಯಾವುದು ಹಾಕಿ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಅರ್ಧ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಬೌಲ್ಗೆ 1 ಕಪ್ ನೀರು ಹಾಕಿ ಗಂಟು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಬೋದು ಅಥವಾ ವಿಸ್ಕ್ ತೊಗೊಂಡಾದರೂ ಮಿಕ್ಸ್ ಮಾಡಬಹುದು. ಈಗ ಇನ್ನೊಂದು ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವಿಲ್ಲಿ 1.5 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ರವೆ ತೊಗೊಂಡಿದ್ದೀವಿ. ಸೊ 2 ಕಪ್ ಆಯಿತು. ಅದರದ್ದು 2 ಪಟ್ಟು ನೀರು ಅಂದರೆ 4 ಕಪ್ ನೀರನ್ನ ಟೋಟಲಾಗಿ ಈ ದೋಸೆ ಬ್ಯಾಟರ್ಗೆ ಹಾಕೋಣ. ದೋಸೆ ಸ್ವಲ್ಪ ತಿಕ್ಕಾಗಿ ಕ್ರಿಸ್ಪಿಯಾಗಿ ಬೇಕು ಅಂದರೆ 2 ಕಪ್ಪಿಗೆ 4 ಕಪ್ ನೀರು ಸರಿ ಹೋಗುತ್ತೆ. ಇಲ್ಲಾಂದರೆ ತಿನ್ನಾಗಿ ಕ್ರಿಸ್ಪಿಯಾಗಿರಬೇಕು ಅಂದರೆ ಇನ್ನೊಂದು 1/4 ಕಪ್ ಎಕ್ಸ್ಟ್ರಾ ನೀರು ಹಾಕೊಳ್ಳಿ. ಅಂದರೆ 2 ಕಪ್ ಹಿಟ್ಟಿಗೆ 4.25 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಬ್ಯಾಟರ್ ರೆಡಿಯಾಗಿದೆ. ಇನ್ನೊಂದು ಸರ್ತಿ ಟೇಸ್ಟ್ ಮಾಡಿ ಉಪ್ಪು ಅಥವಾ ಖಾರ ಹೇಗೆ ಬೇಕಾಗೆ ನಿಮ್ಮ ಅಳತೆಗೆ ಅಡ್ಜಸ್ಟ್ ಮಾಡಿ. ಈಗ ಈ ಬ್ಯಾಟರ್ನ 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. 10 ನಿಮಿಷ ಆಗಿದೆ, ನೋಡ್ಬೋದು ನೀರೆಲ್ಲ ಮೇಲಿದೆ, ಹಿಟ್ಟು ಕೆಳಗಡೆ ಇದೆ. ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಗ್ಯಾಸ್ ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ತವಾ ಬಿಸಿ ಆದಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾವು ರೆಡಿ ಮಾಡಿರೋ ಬ್ಯಾಟರ್ನ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಎಲ್ಲ ಕಡೆ ಪ್ಯಾನ್ ಮೇಲೆ ಸ್ಪ್ರೆಡ್ ಮಾಡೋಣ. ಹಿಟ್ಟು ಒಂದೇ ಕಡೆ ಜಾಸ್ತಿ ಬಿತ್ತು ಅಂದರೆ ಪ್ಯಾನ್ನ ಸ್ವಲ್ಪ ಆ ಕಡೆ ಈ ಕಡೆ ರೊಟೇಟ್ ಮಾಡಿದರೆ ಎಲ್ಲ ಕಡೆನೂ ಹಿಟ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನಿಮಗೆ ಬೇಕು ಅಂದರೆ ಅರ್ಧ ಕಪ್ ಬರೀ ಚಿರೋಟಿ ರವೆ ಆದರೂ ಹಾಕೋಬಹುದು, ಇಲ್ಲಾಂದರೆ ಬಾಂಬೆ ರವೆ ಆದರೂ ಯೂಸ್ ಮಾಡಬಹುದು. ದೋಸೆ ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ದೋಸೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ಫ್ಲೇಮ್ನ ಹೈಯಿಂದ ಮೀಡಿಯಮ್ಗೆ ಇಟ್ಕೊಳ್ಳೋಣ. ಪ್ಯಾನ್ನ ಎಲ್ಲ ಕಡೆನೂ ಈ ಥರ ಮೂವ್ ಮಾಡಿ ದೋಸೆದು ಎಲ್ಲ ಕಡೆನೂ ಈವನ್ ಆಗಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಳೋಣ. ಈ ದೋಸೆಗೆ ಈರುಳ್ಳಿ, ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅವಾಗ ಯಾವ ಚಟ್ನಿನೂ ಬೇಕಾಗಲ್ಲ, ಹಾಗೆಯೇ ತಿನ್ನಬಹುದು. ಕ್ರಿಸ್ಪಿ ಟೇಸ್ಟಿಯಾಗಿರೋ ಅಕ್ಕಿ ಹಿಟ್ಟಿನ ದೋಸೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.